ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿ ಅಪ್ಡೇಟೆಡ್ ಕನ್ನಡಿಗ. IPL ಮೆಗಾ ಆಕ್ಷನ್ ಮುಗಿದಿದೆ. RCB ಟೀಮ್ ಅವರು ಯಾರ್ಯಾರು ಯಾವ್ಯಾವ ಪ್ಲೇಯರ್ಸ್ನ ತಗೊಂಡಿದ್ದಾರೆ, ಯಾರ್ಯಾರನ್ನ ಬಿಟ್ಟಿದ್ದಾರೆ, ಹೆಂಗ್ ಕಾಣ್ತಾ ಇದೆ ನಮ್ಮ RCB ಟೀಮು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೆ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೊಸ ಯಾವ ವಿಡಿಯೋ ಬಂದು ನೋಟಿಫಿಕೇಶನ್ ಆಗುತ್ತೆ. ಸೊ ಇವಾಗ ನಾವು RCB ಟೀಮ್ ಯಾರ್ಯಾರನ್ನ ತಗೊಂಡಿದ್ದಾರೆ, ಪ್ಲೇಯಿಂಗ್ 11 ಹೆಂಗ್ ಕಾಣ್ತಾ ಇದೆ, ಯಾರ್ಯಾರನ್ನ RTM ಯೂಸ್ ಮಾಡಿದ್ದಾರೆ, ಯಾರ್ಯಾರಿಗೆ RTM ಯೂಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. IPL ಆಪ್ಷನ್ಗೂ ಮುಂಚೆ ನಾವು 3 ರಿಟೆನ್ಷನ್ ಮಾಡಿದ್ವಿ. ಅದರಲ್ಲಿ ಫಸ್ಟ್ ರಿಟೆನ್ಷನ್ ವಿರಾಟ್ ಕೊಹ್ಲಿ ಅವರಿಗೆ 21 ಕ್ರೋರ್ಸ್ ಮಾಡಿದ್ವಿ. ಆದಮೇಲೆ ರಜತ್ ಪಟಿದಾರ್ 11 ಕ್ರೋರ್ಸ್ಗೆ ಅವ್ರನ್ನ ರಿಟರ್ನ್ ಮಾಡ್ಕೊಂಡಿದ್ವಿ. ಥರ್ಡು ಯಶ್ ದಯಾಳ್ ಅವ್ರನ್ನ 5 ಕೋಟಿಗೆ ರಿಟರ್ನ್ ಮಾಡ್ಕೊಂಡಿದ್ವಿ. ಸೊ 37 ಕ್ರೋರ್ಸ್ ಇಲ್ಲಿ ನಾವು ಸ್ಪೆಂಡ್ ಮಾಡಿ ಇನ್ನು 83 ಕ್ರೋರ್ಸ್ ನಮ್ಮ ಹತ್ರ ಉಳಿದಿತ್ತು. ಈ 83 ಕ್ರೋರ್ಸನ್ನು ನಾವು ಹೆಂಗೆ ಟೀಮ್ನ ಬಿಲ್ಡ್ ಮಾಡಿದ್ದೀವಿ, ಹೆಂಗೆ ನಾವು ಬೈ ಮಾಡಿದ್ದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ನಮ್ಮ ಹತ್ರ 3 RTM ಇತ್ತು, ಅಂದರೆ ರೈಟ್ ಟು ಮ್ಯಾಚ್ ಕಾರ್ಡ್ ಯೂಸ್ ಮಾಡ್ಬೋದಿತ್ತು. ಬಟ್ ಇಂಟ್ರೆಸ್ಟಿಂಗ್ಲಿ ನಾವು ಯಾರ್ಯಾರು ಅನ್ಕೊಂಡಿದ್ವಿ, ಸಿರಾಜ್ ಅವ್ರು ಯೂಸ್ ಮಾಡ್ತಾರೆ, ಮ್ಯಾಕ್ಸ್ವೆಲ್ಲು, ಫಾಫ್ ಟು ಪ್ಲೇಸಿಸ್ಸು, ಅದಾದಮೇಲೆ ಇವರು ವಿಲ್ ಜಾಕ್ಸ್ ಅವ್ರಿಗೆ ಯೂಸ್ ಮಾಡ್ತಾರೆ ಅಂತ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇತ್ತು. ಫಸ್ಟ್ ಅಂತೂ ಯಾರಿಗೂ ಯೂಸ್ ಮಾಡಲಿ, ಅಟ್ಲೀಸ್ಟ್ ವಿಲ್ ಜಾಕ್ಸ್ ಅವ್ರಿಗಂತೂ ಯೂಸ್ ಮಾಡೇ ಮಾಡ್ತಾರೆ ಅಂತ ಕಾಯ್ತಿದ್ರು. ಬಟ್ ಯಾರೂ ಯೂಸ್ ಮಾಡೇ ಇಲ್ಲ. ಸಿರಾಜ್ ಅವ್ರಿಗೆ RTM ಯೂಸ್ ಮಾಡಿಲ್ಲ. ಯುಜ್ವೇಂದ್ರ ಚಹಲ್ ಅವ್ರಿಗಂತೂ ತಗೊಳ್ತಾರೆ ಅಂತ ಸುದ್ದಿ ಇತ್ತು, ಅವ್ರಿಗೆ ಬಿಡ್ಡೇ ಮಾಡಲಿಲ್ಲ. ಗ್ಲೆನ್ ಮ್ಯಾಕ್ಸ್ವೆಲ್ನು ತೊಗೊಂಡಿಲ್ಲ. ಯಾರಿಗೂ ಇಂಟ್ರೆಸ್ಟೇ ತೋರಿಸಿಲ್ಲ. ಫಾಫ್ ಟು ಪ್ಲೇಸಿಸ್ ಆಗಿರ್ಬೋದು, ಇವ್ರು ಯಾರಿಗೂ ಇಂಟ್ರೆಸ್ಟೇ ತೋರಿಸಿಲ್ಲ. ಸೊ ಐ ಥಿಂಕ್ ಕಂಪ್ಲೀಟ್ಲಿ ನ್ಯೂ ಲುಕ್ ಟೀಮ್ ಬಿಲ್ಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಅನ್ಸುತ್ತೆ RCB ಮ್ಯಾನೇಜ್ಮೆಂಟ್ ಅವರು. ಸೊ ಅದಕ್ಕೆ ಇವ್ರು ಯಾರಿಗೂ ಯೂಸ್ ಮಾಡಿಲ್ಲ. ಇದು ಬಿಟ್ಟರೆ ಎಲ್ಲರೂ ಬೆಂಗಳೂರು ಫ್ಯಾನ್ಸ್ ಎಲ್ಲರೂ KL ರಾಹುಲ್ ಅವ್ರನ್ನ ತಗೊಬೇಕು, KL ರಾಹುಲ್ ಬರಬೇಕು ಅಂತ ಎಲ್ಲರೂ ಇಷ್ಟಪಟ್ಟಿದ್ರು. ಬಟ್ KL ರಾಹುಲ್ ಅವ್ರಿಗೆ ಟ್ರೈ ಏನೋ ಮಾಡಿದ್ರು, ಒಂದು 10 ಕ್ರೋರ್ಸ್ವರೆಗೂ ಟ್ರೈ ಮಾಡಿದ್ರು. ಬಟ್ ಆಮೇಲೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಅದೇ ರೀತಿ ರಿಷಬ್ ಪಂತ್ ಅವ್ರಿಗೂ ತುಂಬ ಹಾರ್ಡಾಗಿ ಟ್ರೈ ಮಾಡಿದ್ರು, ಒಂದು 10 to 12 ಕ್ರೋರ್ಸ್ ಹೋದ್ರು. ಬಟ್ ಅದಾದ್ಮೇಲೆ ಬಿಟ್ಬಿಟ್ರು. ಬಟ್ ಅದೊಂಥರ ಒಂದು ಒಳ್ಳೆ ಸ್ಟ್ರಾಟಜಿ ಆಗಿತ್ತು. ಯಾಕಂದರೆ ನಾವು ಯಾವಾಗಲೂ ಓವರ್ ಸ್ಪೆಂಡ್ ಮಾಡ್ತಿದ್ವಿ ಕೆಲವೊಂದು ಪ್ಲೇಯರ್ಸ್ ಮೇಲೆ. RCB ಮ್ಯಾನೇಜ್ಮೆಂಟ್ ಯಾವಾಗಲೂ ಅದೊಂದು ಕಂಪ್ಲೇಂಟ್ ಇದ್ದೇ ಇತ್ತು, ಒಂದು 2-3 ಪ್ಲೇಯರ್ಸ್ ಮೇಲೆ ಓವರ್ ಸ್ಪೆಂಡ್ ಮಾಡಿಬಿಡ್ತಾರೆ. ಸೊ ಬೇರೆ ಡಿಪಾರ್ಟ್ಮೆಂಟ್ಸು ವೀಕಾಗಿ ಕಾಣುತ್ತೆ ಅಂತ. ಬಟ್ ಇಲ್ಲಿ ಯಾರಿಗೂ ಓವರ್ ಸ್ಪೆಂಡ್ ಮಾಡ್ತಾ ಇರಲಿಲ್ಲ. ತುಂಬ ಕಾಶಿಯಸ್ ಆಗಿ, ತುಂಬ ಎಚ್ಚರಿಕೆಯಿಂದ ಇದ್ದರು. ಫಸ್ಟ್ ಡೇ ಅಂತೂ ಯಾರಿಗೂ ಜಾಸ್ತಿ ಸ್ಪೆಂಡೇ ಮಾಡಿಲ್ಲ. ಇಂಟ್ರೆಸ್ಟ್ ಇಲ್ಲ ಅಂತ ಒಂದು 10 ಕ್ರೋರ್ಸ್ವರೆಗೂ ಹೋಗ್ಬಿಟ್ಟು ಆಮೇಲೆ ಬಿಟ್ಬಿಡ್ತಾ ಇದ್ರು. ಬಟ್ ಒಂದೇ ಒಂದು ಸರ್ಪ್ರೈಸ್ ಏನಂತಂದರೆ, ವೆಂಕಟೇಶ್ ಅಯ್ಯರ್ ಅವ್ರಿಗೆ 20 ಕ್ರೋರ್ಸು ದಾಟಿ ಹೋದ್ರು. ಗೊತ್ತಿಲ್ಲ ಅದೇನು ವೆಂಕಟೇಶ್ ಅಯ್ಯರ್ ಅವರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಏನಕ್ಕೆ ಅವ್ರನ್ನ ಅಷ್ಟು ತೊಗೊಬೇಕು ಅಂತ. ಬಟ್ ತೊಗೊಂಡಿದ್ದೆ ಒಳ್ಳೇದಾಯ್ತು ಅನಿಸುತ್ತೆ. 20 ಕ್ರೋರ್ಸ್ ಮೇಲೆ ಗೊತ್ತಿಲ್ಲ ಅಷ್ಟು ವರ್ತ್ ಇದೆಯಾ ಇಲ್ಲ ಅಂತ. ರಿಷಬ್ ಪಂತ್, ರಾಹುಲ್ ಅವರಾಗಿದ್ರೆ ಓಕೆ. ಬಟ್ ವೆಂಕಟೇಶ್ ಅಯ್ಯರ್ ಅವರು 23 ಕ್ರೋರ್ಸ್ಗೆಲ್ಲ ತುಂಬ ಜಾಸ್ತಿ ಅಂತ ಅನ್ಕೊತೀನಿ. ಇದು ಬಿಟ್ಟರೆ ನಮ್ಮ ಪ್ಲೇಯಿಂಗ್ 11 ಹೇಗಿದೆ, ಬ್ಯಾಕಪ್ ಹೇಗಿದೆ, ಬೆಂಚ್ ಸ್ಟ್ರೆಂತ್ ಹೇಗಿದೆ, ಯಾರು 11 ಹೆಂಗೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಫಸ್ಟ್ ಟಾಪ್ ಆರ್ಡ್ರಿಂದ ಬರೋಣ. ಟಾಪ್ ಆರ್ಡ್ರಲ್ಲಿ ಫಸ್ಟ್ ಓಪನಿಂಗಲ್ಲಿ ವಿರಾಟ್ ಕೊಹ್ಲಿ ಅವರು ಇದ್ದೇ ಇದ್ದಾರೆ. ಅವರು ಲಾಸ್ಟ್ ಸೀಸನ್ ತುಂಬ ಚೆನ್ನಾಗಿ ಆಡಿದ್ದಾರೆ. ಬಟ್ ತುಂಬ ಎಕ್ಸ್ಪ್ಲೋಸಿವ್ ಅಂತೂ ಅಲ್ಲ. ಅವರೊಂದು ಸಾಲಿಡ್ ಆ್ಯಂಕರ್ ಅವ್ರು ಪ್ಲೇ ಮಾಡ್ತಿದ್ರೆ, ಇನ್ನೊಂದು ಎಂಡ್ ಎಕ್ಸ್ಪ್ಲೋಸಿವ್ ಪ್ಲೇಯರ್ ಬೇಕು, ಆ ಪವರ್ ಪ್ಲೇಯಲ್ಲಿ ಯೂಸ್ ಮಾಡೋ ಅಂಥ ಪ್ಲೇಯರ್ ಬೇಕು. ಅದಕ್ಕೆ ನಾವು 11.5 ಕ್ರೋರ್ಸ್ ಕೊಟ್ಟು ಫಿಲ್ ಸಾಲ್ಟ್ ಅವ್ರನ್ನ ಬೈ ಮಾಡಿದ್ವಿ. ಇಂಗ್ಲೆಂಡ್ ಪ್ಲೇಯರ್ ಅವರು ಸಖತ್ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ನು, ಒಂದು ಸಾಲಿಡ್ ಓಪನಿಂಗ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಇದಂತೂ ಒಳ್ಳೆ ಬೈ 11.45 ಕ್ರೋರ್ಸ್ಗೆ RCB ಕಡೆಯಿಂದ ಸಖತ್ ಒಳ್ಳೆ ಬೈ ಅಂತ ಹೇಳ್ತೀನಿ. ಅದು ಬಿಟ್ಟರೆ ನಂಬರ್ 3 ರಜತ್ ಪಟಿದಾರ್ ಅವರು ಆಲ್ರೆಡಿ ರಿಟೈರ್ ಮಾಡಿದ್ದೀವಿ. ಮಿಡ್ಲ್ ಓವರ್ಸಲ್ಲಿ ಸ್ಪಿನ್ ಅಟ್ಯಾಕಿಗೆ ಬಂದಾಗ ಆಫ್ಟರ್ ಪವರ್ ಪ್ಲೇ ಹೆಂಗೆ 6 ಡೀಲ್ ಮಾಡ್ತಾರೆ ಅಂತ ಗೊತ್ತಿದೆ. ಸೊ ನಂಬರ್ 3 ಒಂದು ಫಿಕ್ಸ್ ಆಗಿದೆ. ಒಂದು ಟಾಪ್ 3, ಒಂದು ಒಳ್ಳೆ ಟಾಪ್ 3 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವ್ರಿಗೆ ಬ್ಯಾಕಪ್ ಏನಪ್ಪ ಅಂದರೆ, UP T20 ಲೀಗಲ್ಲಿ ಒಬ್ಬರು ಸ್ವಸ್ತಿಕ್ ಚಿಕಾರ ಅಂತ ಹೈಯೆಸ್ಟ್ ರನ್ ಗೆಟರ್ ಅಂತೆ, ಅವ್ರನ್ನ ತಗೊಂಡಿದ್ದಾರೆ. ಮತ್ತು ಫಸ್ಟು ದೇವದತ್ ಪಡಿಕ್ಕಲ್ ಅವರು ಅನ್ಸೋಲ್ಡ್ ಆಗಿದ್ರು, ಅವ್ರನ್ನ ಮತ್ತೆ ಲಾಸ್ಟ್ ರೌಂಡಲ್ಲಿ 2 ಕ್ರೋರ್ಸಿಗೆ ತಗೊಂಡಿದ್ದಾರೆ. ಸೊ ಕರ್ನಾಟಕ ಪ್ಲೇಯರ್ ಒಬ್ರು ಬಂದಿದ್ದಾರೆ ಅಲ್ಲಿ. ಸೊ 2 ಕ್ರೋರ್ಗೆ ಅವ್ರನ್ನ ಬೈ ಮಾಡಿದ್ದಾರೆ. ಸೊ ಒಂದು ಟಾಪ್ ಆರ್ಡರ್ಗೆ ಟಾಪ್ 1 or 2 ಅದು ಟಾಪ್ 3ಗೆ ಬ್ಯಾಕಪ್ ಅಲ್ಲಿ ಇದೆ. ಸೊ ನಮ್ಮ ಪ್ಲೇಯಿಂಗ್ 11 3 ಏನು ಅಂತಂದರೆ, ವಿರಾಟ್ ಕೊಹ್ಲಿ ಅವರು, ಫಿಲ್ ಸಾಲ್ಟ್ ಮತ್ತು ರಜತ್ ಪಟಿದಾರ್ ಅವರು. ಸೊ ನಂಬರ್ 3ವರೆಗೂ ಫಿಕ್ಸ್ ಆಗಿದೆ. ಇನ್ನು ಮಿಡ್ಲ್ ಆರ್ಡರ್ ಬಂದೆ 4, 5, 6, 7ವರೆಗೂ ಏನು ಬಂತಂದರೆ, ನಂಬರ್ 4 ಇವರಿದ್ದಾರೆ. ಇನ್ನು ಮಿಡ್ಲ್ ಆರ್ಡರ್ ನಂಬರ್ 4, 5, 6, 7 ಬಂತು ಅಂತಂದರೆ, ನಂಬರ್ 4ಅಲ್ಲಿ ಫಸ್ಟ್ ಡೇ ನಮ್ಮದು ಫಸ್ಟ್ ಬೈ ಯಾವುದಪ್ಪ ಅಂತಂದರೆ ಲಿಯಾಮ್ ಲಿವಿಂಗ್ಸ್ಟನ್. 8.75 ಕ್ರೋರ್ಸ್ ತೊಗೊಂಡಿದ್ವಿ. ಒಂದು ಸಖತ್ ಒಳ್ಳೆ ಪ್ರೈಸ್. 8.75 ಕ್ರೋರ್ಸ್. ಲಾಸ್ಟ್ IPL ಅಷ್ಟು ಅವರು ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರು. ಒಂದು ರೆಪ್ಯುಟೇಷನ್ ಇರೋವಂಥ ಎಕ್ಸ್ಪ್ಲೋಸಿವ್ ಒಂದು ಅಟ್ಯಾಕಿಂಗ್ ಬ್ಯಾಟ್ಸ್ಮನ್ ಅಂತಲೇ ಹೇಳ್ತೀನಿ. ಇಂಗ್ಲೆಂಡಲ್ಲೂ ಈಗಾಗಲೇ ಲಾಸ್ಟ್ ಸೀರೀಸ್ ವೆಸ್ಟ್ ಇಂಡೀಸ್ ಮೇಲೆ ಇತ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ಲರ್ ಇಲ್ಲದೇ ಇರೋ ಟೈಮಲ್ಲಿ ಕ್ಯಾಪ್ಟನ್ಸಿ ಕೂಡ ಮಾಡಿದರು, ಸಕ್ಕದಾಗಿ ಆಡ್ತಾರೆ. ಸೊ ನಂಬರ್ 4ಗೆ 8.75 ಕ್ರೋರ್ಸ್ ಒಂದು ಸಾಲಿಡ್, ಒಂದು ಒಳ್ಳೆ ಗೋಲ್ಡ್ ಬೈ ಅಂತಲೇ ಹೇಳ್ತೀನಿ. ಇನ್ನು
ನಂಬರ್ 5 ಬಂದ್ರೆ ಜಿತೇಶ್ ಶರ್ಮಾ ಇದ್ದಾರೆ. ಅವರು ಒಳ್ಳೆ ಪ್ರಾಮಿಸಿಂಗ್ ಬ್ಯಾಟ್ಸ್ಮನ್, ಪಂಜಾಬ್ಗೆ ಆಡ್ತಾ ಇದ್ರು. ಲಾಸ್ಟ್ ಇಂಡಿಯನ್ ಟೀಮಿಗೂ ಆಲ್ಮೋಸ್ಟ್ T20ಗೆ ಒಂದು ಪ್ಲೇಯಿಂಗ್ 15 ಸೆಲೆಕ್ಟ್ ಆಗ್ತಾ ಇರ್ತಾರೆ. ಒಳ್ಳೆ ಬ್ಯಾಟ್ಸ್ಮನ್. ಸೊ ನಂಬರ್ 5 ಒಂದು ಒಳ್ಳೆ ಪ್ಲೇಯರ್ ಅಂತಾನೆ ಹೇಳ್ತೀನಿ. ಇವ್ರನ್ನ 11 crores ತಗೊಂಡಿದ್ವಿ. 11 crores ಒಂದ್ಸಲಿ ಜಾಸ್ತಿ ಆಯ್ತು ಅನ್ಸುತ್ತೆ. ಬಟ್ ಏನ್ ಮಾಡೋದು, RTM ಪಂಜಾಬ್ ಅವ್ರು ಯೂಸ್ ಮಾಡ್ತೀವಿ ಅಂದಾಗ 11 crores ಅಂದಾಗ ಅದೊಂದು ಕೆಲವೊಂದ್ಸಲಿ ಏನು ಮಾಡೋಕ್ಕಾಗಲ್ಲ, ಜಾಸ್ತಿ ಒಂಚೂರು ಹೋಗಿ ಆಗುತ್ತೆ. ಬಟ್ ನೆವರ್ದಲೆಸ್ ಒಂದು ಒಳ್ಳೆ ಬೈ. ಇನ್ನು ನಂಬರ್ 6ಗೆ ಕೃಣಾಲ್ ಪಾಂಡ್ಯ, ಲೆಫ್ಟ್ ಹ್ಯಾಂಡೆಡ್ ಆಲ್ರೌಂಡರ್, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್, ಲೆಫ್ಟ್ ಹ್ಯಾಂಡೆಡ್ ಸ್ಪಿನ್ನರ್. ಪ್ರೀವಿಯಸ್ ಲಕ್ನೋ ಸೂಪರ್ ಜೈಂಟ್ಸ್ ಎಲ್ಲ ಆಡ್ತಾ ಇದ್ರು. ಇವ್ರನ್ನ ತಗೊಂಡಿದ್ರೆ ಒಂದು ಒಳ್ಳೆ ಬೈ 5.75 crores. ಬೆಂಗಳೂರಲ್ಲಿ ಒಂದು ಯೂಸ್ಫುಲ್ ಆಲ್ರೌಂಡರ್ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಆಲ್ರೌಂಡರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ತುಂಬ ಬ್ಯಾಟಿಂಗ್ ಆಡಬೇಕು, ಬೌಲಿಂಗು ಮಾಡಬೇಕು. ಸೊ ಒಂದು ಒಳ್ಳೆ ಬೈ ಅಂತ ಹೇಳ್ತೀನಿ. ಇನ್ನು ನಂಬರ್ 7 ಬಂತಂದ್ರೆ ಟಿಮ್ ಡೇವಿಡ್ ಅವ್ರನ್ನ ತಗೊಂಡಿದ್ದಾರೆ. ಮತ್ತೆ ಒಬ್ರು ಫಿನಿಷರ್ ರೋಲ್ ಪ್ಲೇ ಮಾಡೋದಕ್ಕೆ, ಒಂದು ಲಾಸ್ಟಲ್ಲಿ ಬಂದು ಫಿನಿಶ್ ಮಾಡೋದಕ್ಕೆ, ಒಂದು 10 ಬಾಲ್ 25 ರನ್ಸ್ ಹೊಡೆಯೋಕ್ಕೆ, 10 ಬಾಲ್ 20 ರನ್ಸ್ ಹೊಡೆಯೋಕ್ಕೆ ಬೇಕಾಗುವಂಥ ಪ್ಲೇಯರ್ ಆಸ್ಟ್ರೇಲಿಯಾಗೆ ಆಡ್ತಾರೆ. ಲಾಸ್ಟ್ ಮುಂಬೈಯಲ್ಲಿದ್ದರು. ಇದು ಒಂದು 3 crores ಒಂದು ಒಳ್ಳೆ ಬೈ ಟಿಮ್ ಡೇವಿಡ್. ಟಾಪ್ 7 ಆಯಿತು. ಇದರಲ್ಲಿ ಮಿಡ್ಲ್ ಆರ್ಡರ್ ಬ್ಯಾಕಪ್ ಯಾರಪ್ಪ ಅಂತಂದರೆ, ಇನ್ನು ಲಿವಿಂಗ್ಸ್ಟನ್ ಅವ್ರಿಗೆ ಬ್ಯಾಕಪ್ ಆಗಿ ಇಂಗ್ಲೆಂಡಿಂದ ಜಾಕಬ್ ಬೆಥೆಲ್ ಅವರು ಇದ್ದಾರೆ. 2.6 crores ತಗೊಂಡಿದ್ದಾರೆ. ಒಂದು ಸಿಕ್ಕಾಪಟ್ಟೆ ರೆಪ್ಯುಟೇಷನ್, ಒಂದು ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಇಂಗ್ಲೆಂಡ್ ಕ್ರಿಕೆಟ್ ಅಂತ ಹೇಳ್ತಾರೆ. ಅಷ್ಟು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಪ್ರೀವಿಯಸ್ ವೆಸ್ಟ್ ಇಂಡೀಸ್ ಸೀರೀಸಲ್ಲೂ ಸೈಕಾಗಿ ಬ್ಯಾಟಿಂಗ್ ಆಡಿದ್ರು. ಇವರು ಒಂದು ಒಳ್ಳೆ ಅಡಿಷನ್ ಅಂತಲೇ ಹೇಳ್ತೀನಿ. ನನ್ನ ಪ್ರಕಾರ ಹೇಳೋದಾದ್ರೆ ಇಲ್ಲಿ ಟಾಪ್ 1, 2, 3, 4, 5, 6 ಕೃಣಾಲ್ ಪಾಂಡ್ಯ ಅವ್ರನ್ನ ಬಿಟ್ಟರೆ ನಮ್ಮ ಹತ್ರ ಯಾರೋ ಲೆಫ್ಟ್ ಹ್ಯಾಂಡರ್ಸೇ ಇಲ್ಲ. ಇದೊಂದು ಪ್ರಾಬ್ಲಮ್ ಇದೆ. ಯಾಕೆಂದರೆ ಲೆಫ್ಟ್ ಆ್ಯಂಡ್ ರೈಟ್ ಕಾಂಬಿನೇಷನ್ ಮೇಂಟೈನ್ ಮಾಡೋದು ಒಂದು ಇಂಪಾರ್ಟೆಂಟ್ ಥಿಂಗು. ಬೌಲರ್ಸ್ ಕನ್ಫ್ಯೂಷನ್, ಲೈನ್ ಆ್ಯಂಡ್ ಲೈನ್ ಕನ್ಫ್ಯೂಷನ್ ಮಾಡೋಕ್ಕಾಗಿರ್ಬೋದು. ಅದೇ ರೀತಿ ಒಂದು ಸೈಡ್ ಲಾಂಗ್ ಬೌಂಡ್ರೀಸು ಶಾರ್ಟ್ ಬೌಂಡ್ರೀಸ್ ಇರೋದ್ರಿಂದ ಇಬ್ಬರು ಬ್ಯಾಟಿಂಗ್ ಆಡಬೇಕಾದ್ರೆ ನಮಗೆ ಟಾರ್ಗೆಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಯಾರು ಇಲ್ಲ ಅಂತ ಹೇಳಿದಾಗ ನನ್ನ ಪ್ರಕಾರ ಹೇಳೋದಾದ್ರೆ ಟಿಮ್ ಡೇವಿಡ್ ಜಾಗದಲ್ಲಿ ಜೇಕಬ್ ಬೆಥೆಲ್ ಅವ್ರನ್ನ ಆಡಿಸ್ಬೋದು. ಯಾಕಂದ್ರೆ ಸಖತ್ ಒಳ್ಳೆ ಬ್ಯಾಟ್ಸ್ಮನ್ನು. ಇವರು ಟಾಪ್ ಆಫ್ ದ ಆರ್ಡರ್ ಆಡ್ತಾರೆ. ಟಾಪ್ ಅಂದರೆ ಟಾಪ್ 3, 4, 5 ಪ್ಲೇಸಲ್ಲಿ ಆಡ್ತಾರೆ. ಸೊ ನಾನು ಕೇಳೋದಾದ್ರೆ ನಂಬರ್ 3 ಪಟಿದಾರ ಆದಮೇಲೆ 4 ಜೇಕಬ್ ಬೆಥೆಲ್ ಅವ್ರನ್ನ ಆಡಿಸಿ, 5 ಜಿತೇಶ್ ಶರ್ಮಾ, 6 ಲಿವಿಂಗ್ಸ್ಟನ್, ಅಥವಾ 5 ಲಿವಿಂಗ್ಸ್ಟನ್, 6 ಜಿತೇಶ್ ಶರ್ಮಾ. ಅದಾದ್ಮೇಲೆ ಕೃಣಾಲ್ ಪಾಂಡ್ಯ ಆಡಿದ್ರೆ ಒಂದು ಲೆಫ್ಟ್ ಟು ರೈಟ್ ಮಿಕ್ಸ್ ಕಾಂಬಿನೇಷನ್ ಚೆನ್ನಾಗಿದೆ. ಮತ್ತೆ ರೀಸೆಂಟಾಗಿ ಟಿಮ್ ಡೇವಿಡ್ ಅವ್ರ ಫಾರ್ಮ್ ಕೂಡ ಅಷ್ಟು ಚೆನ್ನಾಗಿಲ್ಲ. ಸೊ ಒಂದು ಜಾಕಬ್ ಬೆಥೆಲ್ ಅವರು ಒಂದು ಒಳ್ಳೆ ಅಡಿಷನ್ನು. ಮತ್ತೆ ಇನ್ನೊಂದು ಬ್ಯಾಕಪ್ ಏನಪ್ಪಾ ಅಂತಂದ್ರೆ ರೊಮಾರಿಯೋ ಶೆಫರ್ಡ್ ಅವರು ವೆಸ್ಟ್ ಇಂಡೀಸಿಂದ. ಅದು ಒಂದು ಒಳ್ಳೆ ಬೈ ಅಂತ ಹೇಳ್ತೀನಿ. ಕಡಿಮೆ ಪ್ರೈಸ್ಗೆ ಒಂದು ಒಳ್ಳೆ ಬೈ ಇದೆ. ಇನ್ನು ಆಲ್ರೌಂಡರ್ಸ್ ಕರ್ನಾಟಕದಿಂದ ಮನೋಜ್ ಬಂಡಾಗೆ ಇದ್ದಾರೆ. ಗೊತ್ತಿಲ್ಲ ಇವ್ರನ್ನ ಯಾಕೆ ತಗೊಂಡು ಸುಮ್ಮನೆ ಅಲ್ಲಿ ಬೆಂಚಲ್ಲಿ ಕೂರಿಸಿ ವೇಸ್ಟ್ ಮಾಡ್ತಾರೆ ಅಂತ. ಪ್ರತಿ ಸೀಸನ್ನು ತಗೊಳೋದು, ಬೆಂಚ್ ಕಾಯಿಸೋದು ಇದೇ ಆಯ್ತು. ಕರ್ನಾಟಕ ಪ್ಲೇಯರ್ಸ್ನ ಇವ್ರು ಮಾಡ್ತಾರೆ. ಅಟ್ಲೀಸ್ಟ್ ಈ ಸೀಸನ್ ಆದರೂ ಒಂದು ಚಾನ್ಸ್ ಸಿಗಲಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ತುಂಬ ಒಳ್ಳೆ ಟ್ಯಾಲೆಂಟು. ಮಹಾರಾಜ ಟೂರ್ನಿಲು ಸಖತ್ತಾಗಿ ಆಡಿದ್ದಾರೆ. ಬಟ್ ನನಗನ್ನಿಸ್ದಂಗೆ ಎಲ್ಲೂ ಅಲ್ಲಿ ಚಾನ್ಸ್ ಸಿಗೋ ಥರ ಕಾಣೋದೇ ಇಲ್ಲ. ಮತ್ತು RCB ಅವ್ರು ಒಂದೇ ಒಂದು RTM ಯಾವುದಾದ್ರೂ ಯೂಸ್ ಮಾಡಿದರೆ ಅದು ಈ ಪ್ಲೇಯರ್ಗೆ, ಅದು ಸ್ವಪ್ನಿಲ್ ಸಿಂಗ್ ಅಂತ. ಲಾಸ್ಟ್ ಸೀಸನಲ್ಲೂ RCBಗೆ ಆಡಿದರು. ಅವರು ಎಲಿಮಿನೇಟರ್ ಬಿಟ್ಟು ಕಂಟಿನ್ಯೂಸ್ ಆಗಿ 6 ಮ್ಯಾಚಸ್ ಗೆದ್ದಿದ್ವಿ. ಅವ್ರೊಂಥರ ನಮಗೆ ಲಕ್ಕಿ ಚಾರ್ಮ್ ಇದ್ದಂಗೆ. ಮತ್ತೆ ಅವ್ರನ್ನ ನಾವು RTM ಯೂಸ್ ಮಾಡಿದ್ರು. ಒಬ್ರಿಗೆ RTM ಯೂಸ್ ಮಾಡೋದು, ಯಾರೋ ಅಂದ್ಕೊಂಡ್ರಲ್ಲ ಇವ್ರಿಗೆ ನಾವು RTM ಯೂಸ್ ಮಾಡ್ತೀವಿ ಅಂತ. ಸೊ ಇವರೊಬ್ಬರನ್ನ RTM ಯೂಸ್ ಮಾಡಿ ಮತ್ತೆ ತೊಗೊಂಡಿದ್ದೀವಿ. ಟಾಪ್ 7 ಆದರೆ ಇನ್ನು ಬೌಲರ್ಸ್ ಲಿಸ್ಟಿಗೆ ಬಂತಂದರೆ ಆಲ್ರೆಡಿ ಯಶ್ ದಯಾಳ್ ಇದ್ದಾರೆ. 5 crores ರಿಟರ್ನ್ ಮಾಡಿದ್ದೀವಿ. ಫಸ್ಟ್ ಡೇ ಒಂದು ಒಳ್ಳೆ ಪಿಕ್ ಅಂತಂದರೆ ಮತ್ತೆ ಜಾಶ್ ಹೇಸಲ್ವುಡ್ ಅವ್ರನ್ನ ತೊಗೊಂಬಂದಿರೋದು. 12.5 crores ಜಾಶ್ ಹೇಸಲ್ವುಡ್ ಮತ್ತೆ ಬಂದಿದ್ದಾರೆ. ಸೊ ಒಂದು ಒಳ್ಳೆ ಬೌಲರು, ಅಪ್ ಫ್ರಂಟು, ಪವರ್ ಪ್ಲೇಯಲ್ಲಿ ವಿಕೆಟ್ ತೆಗೆಯೋದಕ್ಕೆ, ಆ ಸ್ವಿಂಗ್ ಸೀಮ್ ಅದಲ್ಲೇ ಕಟ್ ಹಾಕೋದಕ್ಕೆ ಒಂದು ಒಳ್ಳೆ ಬೌಲರು. ಇನ್ನು ಟಾಪ್ 7 ಆದಮೇಲೆ 8, 9, 10, 11 ಬೌಲರ್ಸ್ ಲಿಸ್ಟಲ್ಲಿ ಬಂದರೆ ಈಗ ಆಲ್ರೆಡಿ ಯಶ್ ದಯಾಳ್ ಇದ್ದಾರೆ, ರಿಟರ್ನ್ ಮಾಡಿದ್ದೀವಿ. ಅದು ಬಿಟ್ಟರೆ ಜಾಶ್ ಹೇಸಲ್ವುಡ್ನ ಬೈ ಮಾಡಿದ್ದಾರೆ. 12.5 crores ಬೈ ಮಾಡಿದ್ದಾರೆ. ಒಂದು ಅಪ್ ಫ್ರಂಟ್ ಒಂದು ಒಳ್ಳೆ ಬೌಲರು, ಕಂಟ್ರೋಲ್ ಇರೋವಂಥ ಬೌಲರು, ಇನ್ನು ತುಂಬ ಯೂಸ್ಫುಲ್ ಬೌಲರು. ಈಗ ಆಲ್ರೆಡಿ ಅವರು RCBಯಲ್ಲಿ ಪ್ರೀವಿಯಸ್ ಆಡಿದ್ದಾರೆ. ಆಡಿರೋ ಅನುಭವನೂ ಇದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಒಂದು ಒಳ್ಳೆ ಬೈ ಅಂತ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟು ತುಂಬ ಜನ ಇವ್ರನ್ನ RCBಗೆ ತೊಗೊಬೇಕು, ಯೂಸ್ಫುಲ್ ಆಗ್ತಾರೆ, ಬ್ಯಾಂಗ್ಳೂರಲ್ಲಿ ಯಾವಾಗ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳ್ತಾಯಿದ್ರು. ಅವ್ರಿಗೆ ಟಾರ್ಗೆಟ್ ಮಾಡಿ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇವ್ರು 10.75 crores ಇವ್ರನ್ನ ತೊಗೊಂಡ್ವಿ. ಬಟ್ 10.5 crores RCB ಅವ್ರಿಗೆ ಬಿಡ್ಡೇ ಮಾಡಿಲ್ಲ. 10.75 ಡೈರೆಕ್ಟ್ ಬಿಡ್ ಮಾಡ್ತಾರೆ, ತೊಗೊಳ್ತಾರೆ ಡೈರೆಕ್ಟಾಗಿ. ಮುಂಬೈ ಮತ್ತು LSG ಇವ್ರಿಗೆ ಫೈಟ್ ನಡೀತಾ ಇರುತ್ತೆ. ಬಟ್ RCB ಅವ್ರು ತೊಗೊತಾರೆ. ಅವ್ರು ಯಾರಪ್ಪ ಅಂತಂದರೆ ಅದೇ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಅವರು. ಒಂದು ಒಳ್ಳೆ T20 ರೆಪ್ಯುಟೇಷನ್ ಇರೋವಂಥ ಬೌಲರ್. ಅಪ್ ಫ್ರಂಟ್ ಆಗಿರ್ಬೋದು, ಡೆತ್ತಲ್ಲಿ ಆಗಿರ್ಬೋದು. ಬಟ್ ಇತ್ತೀಚೆಗೆ ಅಷ್ಟು ಎಫೆಕ್ಟಿವ್ ಇಲ್ಲದೆ ಇರ್ಬೋದು. ಬಟ್ ಸ್ಟಿಲ್ ಒಂದು ಒಳ್ಳೆ ಲೀಡರ್ ಆಫ್ ದ ಅಟ್ಯಾಕಿಗೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತರುವಂಥ ಬೌಲಿಂಗ್ ಲೈನಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತರುವಂಥ ಬೌಲರ್ ಇವರು.
ಸೊ ಸಖತ್ ಗ್ರೇಟ್ ಬೈ ಅಂತ ಹೇಳ್ತೀನಿ ಭುವನೇಶ್ವರ್ ಕುಮಾರ್ ಅವ್ರನ್ನ. ಐ ಹೋಪ್ ಇವರು ಬೆಂಗಳೂರು ಯಾವಾಗ ಬೌಲಿಂಗ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇದನ್ನ ಒಂದು ಮಟ್ಟಿಗೆ ಸಾಲ್ವ್ ಮಾಡೋಕ್ಕೆ ಒಂದೊಳ್ಳೆ ಪ್ಯಾಕೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಇನ್ನು ರಸಿಕ್ ಸಲಾಮ್ ಅಂತ ಒಬ್ಬರ ಯಂಗ್ಸ್ಟರ್ನ ಬೈ ಮಾಡಿದ್ದಾರೆ, ಮೀಡಿಯಂ ಫಾಸ್ಟ್ ಬೌಲರು, 6 crores ಬೈ ಮಾಡಿದ್ದಾರೆ. ಇವ್ರಿಗೆ ಎಲ್ಲರೂ ಇವ್ರನ್ನ ಹೈಲಿ ರೇಟ್ ಮಾಡ್ತಾ ಇದ್ದಾರೆ. ನೋಡಬೇಕು ಒಬ್ಬ ಯಂಗ್ಸ್ಟರ್ಸ್ ಹೆಂಗೆ ಅಡಾಪ್ಟ್ ಆಗ್ತಾರೆ, ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳ್ಬೋದು. 6 crores ಕೊಟ್ಟಿದ್ದೀವಿ. ಲಾಸ್ಟ್ ಟೈಮು ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಮಾಡಿದ್ರು, ಬೆಂಗಳೂರೆಲ್ಲ ಬೇರೆ ಟೀಮಲ್ಲಿದ್ದರು. ಸೊ ಐ ಹೋಪ್ ಚೆನ್ನಾಗಿ ಮಾಡ್ತಾರೆ ಅಂತ. ಅದು ಬಿಟ್ಟರೆ ನನಗೊಂದು ಪ್ರಾಬ್ಲಮ್ ಅಂತ ಅನಿಸ್ತಾ ಇರೋದು ಲಾಸ್ಟ್ ಸೀಸನ್ ಥರನೇ ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಟೀಮ್ ತುಂಬ ಲೈಟ್ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಕೃಣಾಲ್ ಪಾಂಡ್ಯ ಅವ್ರೇನು ಜೆನ್ಯೂನ್ ಸ್ಪಿನ್ನರ್ ಅಂತ ಏನಲ್ಲ, ಸುಮ್ಮನೆ ಜೋರಾಗಿ ಹಾಕ್ತಾರೆ, ಕಾಲ್ಗೆ ಹಾಕ್ತಾರೆ, ರನ್ ಕಂಟ್ರೋಲ್ ಮಾಡ್ತಾರೆ. ಬಟ್ ಸ್ಪಿನ್ ವಿಕೆಟಲ್ಲಿ ಒಂದು ಜೆನ್ಯೂನ್ ಸ್ಪಿನ್ನರ್ ಇಲ್ಲ ಅನ್ನೋದಂತೂ ಒಂದು ಕೊರಗಿದೆ ಇದರಲ್ಲಿ. ಯಾಕೆಂದರೆ ಲಿವಿಂಗ್ಸ್ಟನ್ ಪಾರ್ಟ್ ಟೈಮ್ ಬೌಲಿಂಗ್ ಮಾಡ್ತಾರೆ, ಲೆಗ್ ಸ್ಪಿನ್ನು ಮಾಡ್ತಾರೆ, ಅವ್ರು ಆಫ್ ಸ್ಪಿನ್ನು ಮಾಡ್ತಾರೆ. ಕೃಣಾಲ್ ಪಾಂಡ್ಯ ಇದ್ದಾರೆ. ಇನ್ನೊಬ್ಬರನ್ನ ಬೆಟ್ ಮಾಡಿರೋದು ಯಾರು ಅಂತಂದರೆ 2.6 crores ಸುಯಶ್ ಶರ್ಮಾ ಅವ್ರನ್ನ, ಯಂಗ್ಸ್ಟರ್ನ ಸುಯಶ್ ಶರ್ಮಾ ಅವ್ರನ್ನ. ಅದು ಎಷ್ಟು ಚೆನ್ನಾಗಿ ಅಡಾಪ್ಟ್ ಆಗಿ ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ. ಅಫ್ಕೋರ್ಸ್ ಸ್ವಪ್ನಿಲ್ ಸಿಂಗ್ ಇದ್ದಾರೆ. ಸೊ ಒಂದು ಮೇಜರ್ ಜೆನ್ಯೂನ್ ಸ್ಪಿನ್ನರ್ ಇಲ್ಲ, ಎಲ್ಲ ಒಂದು ಮಿಡ್ಲ್ ರೇಂಜಲ್ಲಿ ಪಾರ್ಟ್ ಟೈಮ್ ಸ್ಪಿನ್ನರ್ಸ್ ಅಷ್ಟೇ ಇದ್ದಾರೆ. ಅದನ್ನ ಇಟ್ಕೊಂಡೇ ನಾವು ಮ್ಯಾನೇಜ್ ಮಾಡಬೇಕು. ಅದು ಬಿಟ್ಟರೆ ಇನ್ನು ನಮಗೆ ಜಾಶ್ ಹೇಸಲ್ವುಡ್ಗೆ ಬ್ಯಾಕಪ್ ಯಾರಪ್ಪ ಅಂತಂದರೆ ಲಾಸ್ಟ್ ರೌಂಡಲ್ಲಿ ಲುಂಗಿ ಎಂಗಿಡಿ ಅವ್ರನ್ನ ತಗೊಂಡಿದ್ದಾರೆ. ಅದು ಒಂದು ಬ್ಯಾಕಪ್ಗೆ ಒಂದೊಳ್ಳೆ ಅಡಿಷನ್ನು. ಮತ್ತು ನುವಾನ್ ತುಷಾರ, ಮಲಿಂಗ್ ಅವ್ರ ಆ್ಯಕ್ಷನ್ ಇದೆ, ಜೂನಿಯರ್ ಮಲಿಂಗ್ ಅಂತ ಹೇಳ್ತಾ ಇದ್ರು, ಲಾಸ್ಟ್ ಮುಂಬೈಯಲ್ಲಿದ್ದರು. ಸೊ ಅವ್ರನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇನ್ನು ಮತ್ತೆ ರಣಜಿ ಡೊಮೆಸ್ಟಿಕ್ ಇದರಲ್ಲಿ ಅಭಿನಂದನ್ ಸಿಂಗ್ ಅಂತ ಒಬ್ಬರು ಫಾಸ್ಟ್ ಬೌಲರು, UP T20 ಲೀಗಲ್ಲಿ ಆಡಿದ್ರು, ಅವ್ರನ್ನ ತಗೊಂಡಿದ್ದಾರೆ. ಮೋಹಿತ್ ರಾತಿ ಅಂತ ಒಬ್ಬರು ಲೆಗ್ ಸ್ಪಿನ್ನರ್ನ ತಗೊಂಡಿದ್ದಾರೆ. ಹೀಗೆಲ್ಲ ಆಡೋದಕ್ಕೆ ಅಷ್ಟು ಚಾನ್ಸ್ ಸಿಗೋದಿಲ್ಲ ಅನ್ಕೊತೀನಿ. ಬಟ್ ಬ್ಯಾಕಪ್ಸ್ ಅಂತೂ ಇದೆ, ಎಲ್ಲ ಪ್ಲೇಯರ್ಸ್ಗೂ ನಾವು ಒಳ್ಳೆ ಬ್ಯಾಕಪ್ ಅಂತೂ ಇಟ್ಕೊಂಡಿದ್ದಾರೆ. ಗೊತ್ತಿಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಪ್ಲೇಯರ್ಸ್ನ, ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡಬೇಕು ನಾವು. ಓವರ್ ಆಲ್ ಫೈನಲ್ 11 ಹೇಳಬೇಕು ಅಂತಂದರೆ ನನ್ನ ಪ್ರಕಾರ ನಂಬರ್ 1 ವಿರಾಟ್ ಕೊಹ್ಲಿ ಅವರಿದ್ದಾರೆ, ಟಾಪ್ ಆಫ್ ದ ಆರ್ಡರ್. ಜೊತೆಗೆ ಫಿಲ್ ಸಾಲ್ಟ್, ನಂಬರ್ 3 ರಜತ್ ಪಟಿದಾರ್, ನಂಬರ್ 4 ಜೇಕಬ್ ಬೆಥಲ್, ನಂಬರ್ 5 ಲಿವಿಂಗ್ಸ್ಟೋನ್, ನಂಬರ್ 6 ಜಿತೇಶ್ ಶರ್ಮಾ, ನಂಬರ್ 7 ಕೃಣಾಲ್ ಪಾಂಡ್ಯ, ನಂಬರ್ 8 ಭುವನೇಶ್ವರ್ ಕುಮಾರ್, ನಂಬರ್ 9 ಯಶ್ ದಯಾಳ್, ನಂಬರ್ 10 ಜಾಶ್ ಹೇಸಲ್ವುಡ್, ನಂಬರ್ 11 ಸುಯಶ್ ಶರ್ಮಾ. ಇದು ಪ್ಲೇಯಿಂಗ್ 11 ಅಂತ ನನ್ನ ಪ್ರಕಾರ. ಯಾಕೆಂದರೆ ಟಿಮ್ ಡೇವಿಡ್ ಅವ್ರು ಅಷ್ಟು ಫಾರ್ಮಲ್ಲಿ ಇಲ್ಲದೆ ಇರೋದ್ರಿಂದ ಜಾಕಬ್ ಬೆಥಲ್ ಅವರು ಒಂದು ಒಳ್ಳೆ ಅಡಿಷನ್, ಸೊ ಅವ್ರನ್ನ ಆಡಿಸ್ಬೇಕು ಅಂತ ಹೇಳ್ತೀನಿ. ಒಟ್ಟಿಲ್ಲ ಅದು ಫ್ಲೆಕ್ಸಿಬಲ್, ಹೇಗೆ ಯಾರು ಹೆಂಗೆ ಫಾರ್ಮಲ್ಲಿ ಇದ್ದಾರೆ ಅಂತ ನೋಡ್ಕೊಂಡು ಅವರು ಡಿಸೈಡ್ ಮಾಡ್ಕೊತಾರೆ. ರೊಮಾರಿಯೋ ಶಫರ್ಡ್ನ ಆಗಿರ್ಬೋದು, ಜಾಶ್ ಹೇಸಲ್ವುಡ್ ಏನೋ ಇಂಜುರಿ ಆದರೆ ಲುಂಗಿ ಹಿಂಗಿಡಿದ್ದಾರೆ. ಸೊ ಇದು 11. ಸೊ ನಾನು ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ಸ್ ಯಾರು ಯೂಸ್ ಮಾಡ್ಬೋದು ಅಂತಂದರೆ, ಬ್ಯಾಟಿಂಗ್ ನಾವೇನೋ ಫಸ್ಟ್ ಬ್ಯಾಟಿಂಗ್ ಆ ಥರ ಆಡಬೇಕು ಅಂತಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಟಾಪ್ ಆಫ್ ದ ಆರ್ಟ್ ಏನಾದರೂ ಅರ್ಲಿ ವಿಕೆಟ್ಸ್ ಆ ಥರ ಏನಾದರೂ ಹೋದರೆ ದೇವದತ್ ಪಡಿಕ್ಕಲ್ ಅವ್ರನ್ನ ಯೂಸ್ ಮಾಡ್ಬೋದು. ಇನ್ನು ಬೌಲಿಂಗ್ ಟೈಮಲ್ಲಿ ಬೇಕು ಅಂತಂದರೆ ರಸಿಕ್ ಸಲಾಮ್ ಅಥವಾ ಪಿಚ್ ನೋಡ್ಕೊಂಡು ಸ್ವಪ್ನಿಲ್ ಸಿಂಗ್ ಇವರು ಯೂಸ್ ಮಾಡ್ಬೋದು. ಸೊ ಇದು ಇಂಪ್ಯಾಕ್ಟ್ ಪ್ಲೇಯರಾಗಿ ಇವರು ಒಂದು 2-3 ಆಪ್ಷನ್ಸ್ ಅಂತೂ ಇದೆ. ಸೊ ನನ್ನ ಪ್ರಕಾರ ಈ 11 ಏನು ಹೇಳಬೇಕು ಸೊ ನನ್ನ ಪ್ರಕಾರ ಈ 11 ನೋಡಿದ್ರೆ ಇದೊಂದು ಡೀಸೆಂಟ್ 11 ಅಂತ ಹೇಳ್ತೀನಿ. ತುಂಬ ಎಕ್ಸ್ಪ್ಲೋಸಿವ್ ಅಲ್ಲ, ಹಂಗಂತ ತುಂಬ ಜಾಸ್ತಿ ವೀಕ್ ಲಿಂಕ್ಸು ಇಲ್ಲ. ತುಂಬ ಕೇರ್ಫುಲ್ಲಾಗಿ, ತುಂಬ ಹೋಮ್ ವರ್ಕ್ ಮಾಡಿ, ತುಂಬ ಪ್ರಿಪ್ರೇಷನ್ ಮಾಡಿ ಈ 11ನ ತಗೊಂಡಿದ್ದಾರೆ ಅಂತ ಹೇಳಕ್ಕಂತೂ ಇಷ್ಟಪಡ್ತೀನಿ. ಸೊ ಫಸ್ಟ್ ದಿನ ಯಾರನ್ನು ತೊಗೊಂಡಿದ್ದಾಗ ಇವ್ರು ಯಾರನ್ನು ತೊಗೊತಾ ಇಲ್ಲ ಅನಿಸ್ತಿತ್ತು. ಬಟ್ ಓವರ್ ಆಲ್ RCB ಮ್ಯಾನೇಜ್ಮೆಂಟ್ಗೆ ಒಂದು ಕ್ರೆಡಿಟ್ ಕೊಡಲೇಬೇಕು. ಒಂದು ರೆಪ್ಯುಟೇಷನ್ ಮೇಲೆ, ಒಂದು ಎಮೋಷನ್ಸ್ ಮೇಲೆ ಟೀಮ್ ಸೆಲೆಕ್ಟ್ ಮಾಡಿದರೆ, ಸೆಲೆಕ್ಟ್ ಮಾಡಿಲ್ಲ, ಪ್ರಾಕ್ಟಿಕಲಾಗಿ ನೋಡಿ ಟೀಮ್ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಓವರ್ ಆಲ್ ಒಂದು ಡೀಸೆಂಟ್, ಒಂದು ಗುಡ್ ಜಾಬ್ ಅಂತಲೇ ಹೇಳ್ಬೋದು. ಜಾಸ್ತಿ ಯಾವುದು ವೀಕ್ ಲಿಂಕ್ಸ್ ಇಲ್ಲ. ಯಾವ ಸ್ಪಿನ್ ಡಿಪಾರ್ಟ್ಮೆಂಟ್ ಒಂಚೂರು ಲೈಟ್ ಬಿಟ್ಟರೆ ಕವರ್ ಮಾಡ್ಬೋದು, ಅದು ಬಿಟ್ಟರೆ ಮೇಜರ್ ಏನೂ ಇಲ್ಲ. ಯಾಕೆಂದರೆ ನಮ್ದು ಯಾವಾಗಲೂ ಒಂದು ಬ್ಯಾಟಿಂಗ್ ಹೆವಿ ಇರುತ್ತೆ, ಬೌಲಿಂಗ್ ಕಡಿಮೆ ಇರೋದು. ನನ್ನ ಪ್ರಕಾರ ಈ ವರ್ಷವೂ ಕೂಡ ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಜಾಶ್ ಹೇಸಲ್ವುಡ್ ಆಗಿರ್ಬೋದು, ಇನ್ನು ಯಶ್ ದಯಾಳ್ ಆಗಿರ್ಬೋದು, 3 ಜನ ಅಪ್ ಫ್ರಂಟ್ ಬೌಲಿಂಗ್ ಮಾಡುವಂಥ ಸ್ವಿಂಗ್ ಪ್ರಿಡಾಮಿನೆಂಟ್ ಬೌಲರ್ಸೇ ಹೊರತು ಯಾರು ಅಲ್ಲಿ ಎಕ್ಸ್ಪ್ರೆಸ್ ಪೇಸ್ ಬೌಲರ್ಸು, ಡೆತ್ ಓವರ್ ಪೇಸ್ ಬೌಲರ್ಸು, ಯಾರ್ಕರ್ ಸ್ಪೆಷಲಿಸ್ಟು ಯಾರೂ ಇಲ್ಲ. ಸೊ ನನಗೆ ಏನು ಅಂತಂದರೆ ಆ ಪ್ರಾಬ್ಲಮ್ ಏನಾದರೂ ನಮ್ದು ಯಾವಾರು ಡೆತ್ ಓವರ್ ಬೌಲಿಂಗೇ ಪ್ರಾಬ್ಲಮ್ಮು. ಅದು ಮತ್ತೆ ಆ ಪ್ರಾಬ್ಲಮ್ ಏನಾರ ಬರುತ್ತಾ ನೋಡಬೇಕು. ಐ ಹೋಪ್ ಭುವನೇಶ್ವರ್ ಅವರು ಒಳ್ಳೆ ಫಾರ್ಮಲ್ಲಿ ಬಂದು ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ಕನ್ಸರ್ನ್ ಇದ್ದೇ ಇದೆ, ಅದೊಂದು ಕನ್ಸರ್ನು. ಮತ್ತು ಎಲ್ಲರೂ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಎಲ್ಲರೂ ಕಾಯ್ತಾ ಇರೋದು ಈ ಸಲ RCB ಕ್ಯಾಪ್ಟನ್ ಯಾರು ಅಂತ. ಸೊ ಮತ್ತೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಶಿಪ್ ತೊಗೊತಾರ, ಕ್ಯಾಪ್ಟನ್ ಆಗ್ತಾರ. RCB ಫ್ಯಾನ್ಸ್ ಅಂತೂ ತುಂಬ ಖುಷಿಯಿಂದ ಒಪ್ಕೊತಾರೆ, ಈ ವಿರಾಟ್ ಕೊಹ್ಲಿ ಅವ್ರು ಕ್ಯಾಪ್ಟನ್ ಆಗಬೇಕು ಅಂತಲೇ ಕಾಯ್ತಾ ಇರ್ತಾರೆ. ಅದು ಬಿಟ್ಟರೆ ನನಗೆ ನೋಡ್ದಂಗೆ ಇನ್ನು
ಲಿಯಾಮ್ ಲಿವಿಂಗ್ಸ್ಟನ್ ಅವರು ಅದೊಂದು ಚಾಯ್ಸ್ ಇದೆ. ಯಾಕೆಂದರೆ ಇಂಗ್ಲೆಂಡ್ ಅವರು ಆಲ್ರೆಡಿ ಅವ್ರಿಗೆ ಬಟ್ಲರ್ ಅವ್ರ ಆಬ್ಸೆನ್ಸಲ್ಲಿ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದಾರೆ ವೈಟ್ ಬಾಲ್ ಕ್ರಿಕೆಟಲ್ಲಿ. ಬಟ್ ಅವರು ಎಷ್ಟು ಕನ್ಸಿಸ್ಟೆಂಟು ಗೊತ್ತಿಲ್ಲ. ಯಾಕೆಂದರೆ T20 ಇದರಲ್ಲಿ ಲಾಸ್ಟ್ ಪಂಜಾಬಲ್ಲೆಲ್ಲ ಇದ್ದರೂ ಅಷ್ಟು ಕನ್ಸಿಸ್ಟೆಂಟಾಗಿ ಆಡಿಲ್ಲ. ಒಬ್ಬ ಕ್ಯಾಪ್ಟನ್ನೇ ಅಷ್ಟು ಇನ್ಕನ್ಸಿಸ್ಟೆಂಟಾಗಿ ಆಡ್ಬೇಕಾದ್ರೆ ಕ್ಯಾಪ್ಟನ್ಶಿಪ್ ಕೊಡೋದು ಎಷ್ಟು ಒಪ್ಕೊತಾರೆ ಅಂತ ಗೊತ್ತಿಲ್ಲ. ಸೊ ಅದೊಂದು ಚಾಯ್ಸ್ ಇದೆ. ಬಟ್ ನಾನು ನೋಡ್ದಂಗೆ ಬೇರೆ RCB ಮ್ಯಾನೇಜ್ಮೆಂಟು ರಜತ್ ಪಾಟೀದಾರ್ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲ ಈಸ್ ಅ ಪಾರ್ಟ್ ಆಫ್ ದ ಲೀಡರ್ಶಿಪ್ ಗ್ರೂಪ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರನ್ನೇನಾದ್ರು ಗ್ರೂಮ್ ಮಾಡ್ತಾ ಇದ್ದಾರಾ, ರಜತ್ ಪಾಟೀದಾರ್ ಅವ್ರನ್ನ ನೆಕ್ಸ್ಟ್ ಕ್ಯಾಪ್ಟನ್ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಅದು ನೋಡಬೇಕು. ಯಾಕೆಂದರೆ ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ಟು ಈ ಇಬ್ಬರು ಮೂವರು ನಾನು ಹೇಳಿದ್ನಲ್ಲ, ಅವ್ರು ಬಿಟ್ಟು ಅಲ್ಲಿ ಯಾರು ಮೇಜರ್ ಮಾರ್ಕಿ ಪ್ಲೇಯರ್ ಯಾರೂ ಇಲ್ಲ. ಯಾಕೆಂದರೆ ನಾವು ಯಾರನ್ನೂ ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್ ಆಗಿರ್ಬೋದು, KL ರಾಹುಲ್ ಇವ್ರು ಯಾರನ್ನೂ ತಗೊಂಡಿಲ್ಲ. ಸೊ ಅಲ್ಲಿ ಡೆಫಿನೆಟ್ ಚಾಯ್ಸ್ ಕ್ಯಾಪ್ಟನ್ ಅಂತ ಯಾರೂ ಇಲ್ಲ. ನೋಡ್ಬೇಕು ಏನು ಅಂತ, ಅದೊಂದು ಕುತೂಹಲ ಇದ್ದೇ ಇದೆ. ಸೊ ಯಾರನ್ನ ಕ್ಯಾಪ್ಟನ್ ಮಾಡ್ತಾರೆ ಅಂತ ನಾವು ಕೂಡ ಕಾದು ನೋಡೋಣ. ಸೊ ಇದಾಗಿತ್ತು ನನ್ನ RCB ಆಕ್ಷನ್ ರಿವ್ಯೂ ಮತ್ತು RCB 11. ಸೊ ನಿಮ್ಮ 11 ಏನು, ನಿಮ್ಮ ಕಮೆಂಟ್ಸ್ ಏನೇನು, ಯಾರ ಬದಲು ಯಾರನ್ನ ಆಡಿಸ್ಬೇಕು, ಏನು ನನ್ನದ್ರಲ್ಲಿ ಏನು ಮಿಸ್ಟೇಕ್ ಇದೆ ಏನಂತ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವೀಡಿಯೋಸಲ್ಲಿ ಬೇರೆ ವೀಡಿಯೋಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ನಮ್ಮ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬಾಯ್.